ನಮಸ್ಕಾರ ಎಲ್ಲರಿಗೂ. ನಾನು ಇವತ್ತಿಲ್ಲಿ ಪಾಲಕ್ಕಿಂದ ಸ್ಪ್ರಿಂಗ್ ರೋಲ್ ಮಾಡ್ತಾಯಿದ್ದೀನಿ. ಅಂಗಡೀಲಿ ಸಿಗುತ್ತಲ್ಲ ರೆಡಿ ಟು ಈಟ್ ಅಂತ ಸ್ಪ್ರಿಂಗ್ ರೋಲ್ಸ್, ಅದೇ ಥರ ವೆಜಿಟೇಬಲ್ ಒಳಗಡೆ ವೆಜಿಟೇಬಲ್ ಎಲ್ಲ ತುಂಬಿ ಮಾಡೋವಂಥ ಪಾಲಕಲ್ಲಿ ತುಂಬಿ ಮಾಡೋವಂಥ ಪಾಲಕ್ ಸ್ಪ್ರಿಂಗ್ ರೋಲ್ ಮಾಡ್ತಿದ್ದೀನಿ. ಅದಕ್ಕೆ ಇವಾಗ 5 ಟೇಬಲ್ ಸ್ಪೂನಷ್ಟು ಬೇಸನ್ ಹಿಟ್ಟನ್ನು ತೊಗೊಂಡಿದ್ದೀನಿ. ಹಾಗೆ 1 ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಕಿದ್ದೀನಿ. ನೀವು ಅಥವಾ ಅಕ್ಕಿ ಹಿಟ್ಟು ಕೂಡ ಹಾಕೋಬೋದು. ಚೆನ್ನಾಗಿ ಸೋಸಿ ತೊಗೊಂಡು ಅದಕ್ಕೆ 1/4 ಚಮಚದಷ್ಟು ಅಡುಗೆ ಸೋಡಾ, ಅರ್ಧ ಚಮಚದಷ್ಟು ಉಪ್ಪನ್ನು ಹಾಕಿ ಹಿಟ್ಟನ್ನು ಬಜ್ಜಿ ಹಿಟ್ಟಿನ ಅದಕ್ಕಿಂತ ಸ್ವಲ್ಪ ತೆಳ್ಳಗೆ ಕಲಸಿ ಇಟ್ಕೊಂಡಿದ್ದೀನಿ. ಮಿರ್ಚಿ ಬಜ್ಜಿ ಹಿಟ್ಟನ್ನು ಕಲಿಸ್ತೀವಲ್ಲ, ಅದಕ್ಕಿಂತ ಒಂಚೂರು ತೆಳ್ಳಗೆ ಜಾಸ್ತಿ ನೀರು ಹಾಕಿ ಕಲಸಿ ಇಟ್ಕೋಬೇಕು. ನಂತರ ಇಲ್ಲಿ 2 ಪಾಲಕ್ ಎಲೆ ಈ ಥರ ಜೋಡಿಸಿ ಅದ್ರ ಒಳಗಡೆ ಪನ್ನೀರನ್ನು ತುರಿದಿಟ್ಕೊಂಡಿರೋವಂಥ ಪನ್ನೀರು, ಸ್ವಲ್ಪ ಚೀಸು, ಹಾಗೆ ಬೇಯಿಸಿಟ್ಕೊಂಡಿರೋವಂಥ ಕಾರ್ನು ಮತ್ತು ಕ್ಯಾರೆಟು, ಮೇಲ್ಗಡೆ ರುಚಿಗೆ ಚಾಟ್ ಮಸಾಲ, ಗರಂ ಮಸಾಲ, ಹಾಗೆ ಉಪ್ಪು, ಇದನ್ನೆಲ್ಲನೂ ಸ್ವಲ್ಪ ಉಪ್ಪು ನೋಡಿ ಹಾಕ್ಕೊಳ್ಳಿ. ಯಾಕಂದರೆ ಕಾರ್ನು, ಕ್ಯಾರೆಟು ಬೇಯಿಸೋವಾಗೂ ಕೂಡ ನಾವು ಹಾಕ್ಕೊಂಡಿರ್ತೀವಿ ಉಪ್ಪನ್ನು, ಮತ್ತು ಹಿಟ್ಟು ಕಲಿಸ್ಕೊಂಡಿರ್ತೀವಲ್ಲ ಅದರಲ್ಲೂ ಉಪ್ಪು ಹಾಕಿರ್ತೀವಿ. ಹಾಗಾಗಿ ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ. ಉಪ್ಪು, ಖಾರ, ಗರಂ ಮಸಾಲ, ಚಾಟ್ ಮಸಾಲ, ಪನ್ನೀರು, ತುರಿದಿಟ್ಕೊಂಡಿರೋವಂಥ ಪನ್ನೀರು, ಚೀಸು, ಹಾಗೆ ಬೇಯಿಸಿಟ್ಕೊಂಡಿರುವಂಥ ಕಾರ್ನು ಮತ್ತು ಕ್ಯಾರೆಟು ಎಲ್ಲನೂ ಹಾಕಿ ಈ ರೀತಿ ರೋಲ್ ಮಾಡಿ ಇಟ್ಕೋಬೇಕು. ಆ ರೋಲನ್ನು ಕಲಸಿಟ್ಕೊಂಡಿರುವಂಥ ಬೇಸನ್ ಹಿಟ್ಟಲ್ಲಿ ಅದ್ದಿ ಎಣ್ಣೆಗೆ ಹಾಕಿ ಕರೆದು ತೆಗೆದ್ರೆ ಪಾಲಕ್ ಸ್ಪ್ರಿಂಗ್ ರೋಲ್ ರೆಡಿ ಆಗುತ್ತೆ. ತುಂಬ ಟೇಸ್ಟಿಯಾಗಿ ಬರುತ್ತೆ. ಹಾಗೆ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಚೀಸು, ಪನ್ನೀರು ಎಲ್ಲ ಕಾರ್ನು ಇರೋದ್ರಿಂದ ತುಂಬ ಇಷ್ಟಪಟ್ಟು ತಿಂತಾರೆ. ಒಂದ್ಸಲ ಟ್ರೈ ಮಾಡೋದನ್ನು ಮರಿಬೇಡಿ. ಹಾಗೆ ನಮ್ಮ ರೆಸಿಪೀಸ್ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡ್ಬೋದು, ತುಂಬ ಚೆನ್ನಾಗಿ ಬಂದಿದೆ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಮರಿದೇ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.